ನನಗೆ ಎಲ್ಲವೂ ಕೂಡ ಸಮೃದ್ಧಿಯಾಗಿದೆ, ಒಳ್ಳೆಯ ಆದಾಯ ಇದೆ, ಆಸ್ತಿಪಾಸ್ತಿಗಳಿದೆ, ಅಧಿಕಾರ ಇದೆ, ಉನ್ನತವಾದಂತ ಸ್ಥಾನಮಾನಗಳಿದೆ, ನನಗ್ಯಾಕೆ ದೇವರು ಎಂಬುದಾಗಿ ಎಂದಿಗೂ ಕೂಡ ಅಂದುಕೊಳ್ಳಬೇಡಿ. ದೇವರಿಗೆ ಕೊಡಬೇಕಂತ ಪ್ರಾಧಾನ್ಯತೆಯನ್ನು ಕೊಡುವಂತ ಸಮಯದಲ್ಲಿಯೇ ಮುಂದಿನ ಹೆಜ್ಜೆಗಳಲ್ಲಿ ಜಯಗಳನ್ನ ಕಾಣುವುದಕ್ಕೆ ಸಾಧ್ಯ. ಇಲ್ಲವಾದ್ರೆ ಸೋಲುಗಳು ಬಂದು ಜೀವಿತವೇ ನಷ್ಟವಾಗಿ ಹೋಗುತ್ತದೆ. ದೇವರ ವಾಕ್ಯವು ಹೇಳುತ್ತದೆ, ಅಶ್ವಬಲವು ಯುದ್ಧ ದಿನಕ್ಕಾಗಿ ಸನ್ನದ್ಧವಾಗಿದ್ದರೂ ಜಯವು ಯೆಹೋವನಿಂದಲೇ ಎಂಬುದಾಗಿ. ಅಂದ್ರೆ ನಿಮ್ಮ ಬಳಿ ಏನೇ ಇದ್ದರೂ, ಏನೇ ಸಿದ್ಧತೆಗಳಿದ್ದರೂ ಕೂಡ ಜಯ ಅನ್ನುವಂಥದ್ದು ಕರ್ತನಿಂದಲೇ ಬರುವಂಥದ್ದು. ಆ ಜಯವನ್ನ ಹೊಂದಬೇಕು ಅಂದ್ರೆ ದೇವರ ತ್ರಾಣವುಳ್ಳಂತ ಹಸ್ತದ ಕೆಳಗೆ ನಮ್ಮನ್ನ ತಗ್ಗಿಸಿಕೊಂಡು ದೇವರಿಗೆ ಕೊಡಬೇಕಂತ ಪ್ರಾಮುಖ್ಯತೆಯನ್ನ ಕೊಡಬೇಕು. ಆತನಿಗೆ ವಿಧೇಯರಾಗಿ ಜೀವಿಸಬೇಕು. ಆಗಲೇ ಕರ್ತನು ಸಂಗಡ ಇದ್ದು ಜಯದ ಮೇಲೆ ಜಯವನ್ನ ಕೊಟ್ಟು ವಿಶೇಷವಾಗಿ ಜೀವಿತಗಳನ್ನ ಆಶೀರ್ವದಿಸುವಂಥದ್ದು.